ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೆ4 ವಿಡಿಯೋಸ್. ನಾನು ಕಾರ್ತಿಕ್. ವಾಟ್ಸಪ್ನ ಹೊಸ 6 ಫ್ಯೂಚರ್ ಅಥವಾ ಅಪ್ಡೇಟ್ನ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ಯಾವುದಾದ್ರೂ ಫೋಟೋ ಅಥವಾ ವಿಡಿಯೋವನ್ನು ಶೇರ್ ಮಾಡುವಾಗ ವಿಡಿಯೋದ ಅಥವಾ ಫೋಟೋದ ಕ್ವಾಲಿಟಿ ಕಮ್ಮಿ ಆಗಬಾರ್ದು ಅಂತ ಡಾಕ್ಯುಮೆಂಟಲ್ಲಿ ಸೆಂಡ್ ಮಾಡ್ತೇವೆ. ಆದರೆ ಈಗ ನಾರ್ಮಲ್ ಫೋಟೋ ಕಳಿಸುವಂತೆ ಇಲ್ಲಿ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲೆ HD ಅಂತ ಇರುವಲ್ಲಿ HD ಅನ್ನು ಕ್ಲಿಕ್ ಮಾಡಿ ಇಲ್ಲಿ HD ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಈಗ ಸೆಂಡ್ ಮಾಡುವಾಗ ಒರಿಜಿನಲ್ ಕ್ವಾಲಿಟಿಯಲ್ಲಿ ಫೋಟೋ ಸೆಂಡ್ ಆಗ್ತದೆ, ಅಂದರೆ HD ಕ್ವಾಲಿಟಿಯಲ್ಲಿ ಇರ್ತದೆ. ಕೆಲವೊಮ್ಮೆ ನಾವು ಕಾಲ್ ಮಾಡುವ ಬದಲು ಸಿಂಪಲ್ ಆಗಿ ವಾಯ್ಸ್ ಮೆಸೇಜ್ ಅಥವಾ ವಾಯ್ಸ್ ನೋಟ್ಸನ್ನು ಕಳಿಸ್ತೇವೆ. ಈಗ ವಾಯ್ಸ್ ನೋಟ್ಸ್ ಅಂತೆ ವಿಡಿಯೋ ನೋಟ್ಸ್ ಕೂಡ ಕಳಿಸ್ಬೋದು. ಇದಕ್ಕೆ ಸಿಂಪಲ್ ಆಗಿ ಇಲ್ಲಿ ಮೈಕ್ರೋಫೋನನ್ನು ಒಮ್ಮೆ ಟ್ಯಾಪ್ ಮಾಡಿದರೆ ಈ ರೀತಿಯಾಗಿ ವಿಡಿಯೋಕ್ಕೆ ಶಿಫ್ಟ್ ಆಗ್ತದೆ. ನಂತರ ಇದನ್ನು ಹೋಲ್ಡ್ ಮಾಡಿ ಈ ರೀತಿಯಾಗಿ ವಿಡಿಯೋ ನೋಟ್ಸನ್ನು ಕೂಡ ಕಳಿಸ್ಬೋದು. ಕೆಲವೊಮ್ಮೆ ಸ್ಪೀಡಾಗಿ ಮೆಸೇಜ್ ಮಾಡುವಾಗ ಸ್ಪೆಲ್ಲಿಂಗ್ ರಾಂಗ್ ಆಗಿ ಸೆಂಡ್ ಆಗ್ತದೆ. ಮೊದಲೆಲ್ಲ ಈ ರೀತಿಯಾಗಿ ರಾಂಗ್ ಆಗಿ ಸೆಂಡ್ ಆದರೆ ನಾವು ಡಿಲೀಟ್ ಫಾರ್ ಎವ್ರಿವನ್ ಅಂತ ಕೊಡ್ತಿದ್ದೆವು. ಆದರೆ ಈಗ ಎಲ್ಲಿಯಾದರೂ ಸ್ಪೆಲ್ಲಿಂಗ್ ರಾಂಗ್ ಆಗಿ ಸೆಂಡ್ ಆದರೂ ಅದನ್ನು ಹೋಲ್ಡ್ ಮಾಡಿ ಇಲ್ಲಿ 3 ಆಪ್ಷನ್ನ ಮೇಲೆ ಹೋಗಿ ಎಡಿಟ್ ಕೊಟ್ಟರೆ ಇಲ್ಲಿ ಅದೇ ಮೆಸೇಜನ್ನು ಎಡಿಟ್ ಕೂಡ ಮಾಡ್ಬೋದು. ನಾವು ಟೆಕ್ಸ್ಟ್, ಫೋಟೋ ಅಥವಾ ಲಿಂಕ್ಸನ್ನು ಸ್ಟೇಟಸ್ ಹಾಕುವಾಗ ಈಗ ವಾಯ್ಸ್ ನೋಟ್ಸನ್ನು ಸ್ಟೇಟಸ್ ಹಾಕ್ಬೋದು. ಇದಕ್ಕಿಲ್ಲಿ ಈ ಟೆಕ್ಸ್ಟ್ನ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಹೋಲ್ಡ್ ಮಾಡಿ ಇಲ್ಲಿ ವಾಯ್ಸ್ ಮೆಸೇಜ್ ಅಥವಾ ವಾಯ್ಸ್ ನೋಟ್ಸನ್ನು ಕೂಡ ಸ್ಟೇಟಸ್ ಆಗಿ ಹಾಕ್ಬೋದು. ಮೊದಲಿಲ್ಲಿ ಚಾರ್ಟ್ಸ್ ಆಗಿ ಸ್ಟೇಟಸ್ ಅಂತ ಬರ್ತಿತ್ತು, ಆದರೆ ಈಗ ಇಲ್ಲಿ ಅಪ್ಡೇಟ್ಸ್ ಅಂತ ಬಂದಿದೆ. ಈಗ ಅಲ್ಲಿ ಕೆಳಗೆ ನೋಡಿದರೆ ನಮಗೆ ಇಲ್ಲಿ ಫೈಂಡ್ ಚಾನಲ್ಸ್ ಅಂತ ಬರ್ತದೆ. ಇಲ್ಲಿಗ ಟೆಲಿಗ್ರಾಮ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿರುವಂತೆ ಇಲ್ಲಿ ಬೋಡ್ಕಾಸ್ಟ್ ಚಾನಲ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಈಗ ಗ್ರೂಪಲ್ಲಿ ಯಾರಾದರೂ ಮೆಸೇಜ್ ಮಾಡಿದರೆ ನಾವು ಅವರಿಗೆ ಗ್ರೂಪಲ್ಲಿ ರಿಪ್ಲೈ ಮಾಡುವ ಬದಲು ಪ್ರೈವೇಟ್ ಆಗಿ ಕೂಡ ರಿಪ್ಲೈ ಮಾಡ್ಬೋದು. ಮೆಸೇಜನ್ನು ಹೋಲ್ಡ್ ಮಾಡಿ ಇಲ್ಲಿ 3 ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ ರಿಪ್ಲೈ ಪ್ರೈವೇಟ್ಲಿ ಅಂತ ಕೊಟ್ಟರೆ ಪ್ರೈವೇಟ್ ಆಗಿ ರಿಪ್ಲೈ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.